ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಪ್ರತಿ ಬಾರಿ ವಿಡಿಯೋ ಮಾಡಿದಾಗಲೂ ನೀವುಗಳು ತೋರಿಸೋ ಪ್ರೀತಿ ಬಹುಶಃ ಇದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನಾನು ಪ್ರತಿ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ, ಇಲ್ಲಿ ಯಾರು ಒಳ್ಳೆಯವರು ಅಂತ. ಒಳ್ಳೆತನಕ್ಕೆ ಬೆಲೆ ಇದೆಯಾ? ನಂಬಿದವ್ರು ಮೋಸ ಮಾಡಿದ್ರಾ? ಇಲ್ಲ ನಾವೇ ಇನ್ನೊಬ್ರಿಗೆ ಮೋಸ ಮಾಡಿ ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಮೋಸ ಮಾಡಿಕೊಂಡು ಅವ್ರ ನಂಬಿಕೆಯನ್ನು ಹಾಳು ಮಾಡ್ಕೊಂಡ್ವಾ? ಗೊತ್ತಿಲ್ಲ. ಈ ಮನುಷ್ಯ ಹೇಗಂದರೆ ನೋಡಿ, ನನ್ನ ತಪ್ಪಿದರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತೀನಿ. ಬಹುಶಃ ನನ್ನ ತಪ್ಪಿದ್ರು ಕೂಡ ಇನ್ನೊಬ್ಬರ ಹತ್ರ ನನಗೆ ಗೊತ್ತಿಲ್ಲ, ಬಟ್ ಇನ್ನೊಬ್ರು ಯಾರೋ ತಪ್ಪು ಮಾಡಿದ್ದ ಅಥವಾ ಇನ್ನೊಬ್ಬ ಯಾರೋ ತಪ್ಪು ಮಾಡಿಲ್ಲ. ಆತ ಹೇಗೆ ಕೇಳಿದರೆ ಆತನ ವ್ಯಕ್ತಿತ್ವ ಸರಿಯಿಲ್ಲ ಅಂತೀವಿ. ಅರೆ, ನಮ್ಮ ವಿಚಾರ ಬಂದರೆ ನಾವು ವಕೀಲರಾಗ್ತೀವಿ, ಅದೇ ಬೇರೆಯವ್ರದ್ದಂತ ಬಂದರೆ ನ್ಯಾಯಾಧೀಶರಾಗ್ತೀವ. ಈ ಮಾತು ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಯಾರಿಗೂ ಕೂಡ ಯಾರದೋ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಂಥ ಅಧಿಕಾರ ನಮಗಿಲ್ಲ. ಬಾಯಿಗೆ ನೀರು ಹಾಕೊಳ್ತೀರಾ, ಮೇಲೆ ಒಗಿತೀರಾ, ನಮ್ಮ ಮುಖಕ್ಕೆ ಬೀಳೋ ತಾನೆ. ಇದರ ಅರ್ಥ ಇಷ್ಟೇ, ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ, ಆತನ ವ್ಯಕ್ತಿತ್ವದ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋ ತಪ್ಪು. ನಾವಷ್ಟು ದೊಡ್ಡವರಲ್ಲ, ಸತ್ಯ. ಎಲ್ಲವೂ ವಿಧಿಲಿಖಿತ. ನಾವೇನು, ನಮ್ಮ ವ್ಯಕ್ತಿತ್ವ ಏನು? ನಾನು ನಿನ್ನೆ ಅಷ್ಟೇ ಒಂದು ಕೋರ್ಸ್ ಓದಿದೆ. ಬಂದಿದ್ದೀವಿ, ಭಗವಂತ ಕೊಟ್ಟಂಥ ಕೆಲಸ ಮಾಡ್ತಿದ್ದೀವಿ, ಮಾಡ್ತೀವೋ ಬಿಡ್ತೀವೋ ನಮ್ಮ ಬಿಟ್ಟಿದ್ದು. ಇಲ್ಲಿಂದ ಹೋಗ್ತೀವಿ, ಬರುವಾಗ ಖಾಲಿ ಕೈ, ಹೋಗುವಾಗ ಖಾಲಿ ಕೈ. ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ತೆಗೆದುಕೊಂಡು ಹೋಗೋದೇನು? ನಾವು ಮಾಡುವಂಥ ಒಳ್ಳೆತನ. 4 ಜನರಿಗೆ ನಮ್ಮಿಂದ ಒಳ್ಳೇದಾಗಲಿಲ್ಲ ಅಂದರೂ ಪರವಾಗಿಲ್ಲ. ನಾನೇನು ಅಗರ್ಭ ಶ್ರೀಮಂತನಲ್ಲ, ಪರವಾಗಿಲ್ಲ. ನನ್ನ ಕೈಯಲ್ಲಿ 100 ಜನರಿಗೆ ಸಹಾಯ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ. 4 ಜನರ ಮನಸ್ಸನ್ನು ನೋಯಿಸದೇ ಇರೋಣ. ನಿಜ ತಾನೆ? ಕೆಲವ್ರು ಅಂದ್ಕೊಳ್ತಾರೆ, ನನ್ನ ಮಗ ಸರಿ ಇದ್ದ, ಅವನಿಂದ ಹಾಳಾಗ್ಬಿಟ್ಟ. ನನ್ನ ಮಗಳು ಸರಿ ಇದ್ಲು, ಅವಳು ಗೆಳೆತನ ಮಾಡಿ ಹಾಳಾಗ್ಬಿಟ್ಲು. ಮೊನ್ನೆ ಅಷ್ಟೇ ಒಂದು ವಿಡಿಯೋದಲ್ಲಿ ಹೇಳಿದೆ ನಾನು, ತಟ್ಟೆಗೆ ಅನ್ನ ಹಾಕಿದ ಮೇಲೆ ಆ ತಟ್ಟೆಗೆ ಅನ್ನ ಹಾಕಿದ್ದನ್ನು ಹೇಗೆ ತಿನ್ನಬೇಕು, ಬಾಯಿಗೆ ಇಡಬೇಕು ಅಂತ ಗೊತ್ತಾದ ಮೇಲೆ, ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿನ್ನಬೇಕು ಅಂತ ಬುದ್ಧಿಶಕ್ತಿ ಇರುವಾಗ, ಯಾರದೋ ವ್ಯಕ್ತಿತ್ವ ಅವನು ಸರಿ ಇಲ್ಲ ಅಂದಾಗ ಆತನ ಸ್ನೇಹ ಮಾಡೋದು ನಮ್ಮ ತಪ್ಪಲ್ವ? ಈ ಕೆಲವರು ನಮ್ಮ ಕುಂದಾಪುರ ಕನ್ನಡದಲ್ಲಿ ಒಂದು ಮಾತಿದೆ, ತನ್ನ ಮಗ ಏನಾದರೂ ಜಾಬ್ ಮಾಡಿದರೆ, ನನ್ನ ಮಗ ಆ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ನನ್ನ ಮಗ ಈ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ನನ್ನ ಅಳಿಯ ಹಾಗೆ, ನನ್ನ ಮಗಳು ಹೇಗೆ. ಅದೇ ಪಕ್ಕದ ಮನೆಯವ್ರು ಕೂಲಿ ಮಾಡ್ಕೊಂಡಿದ್ರು ಕೂಡ, ಆ ಕೆಲಸ ಸ್ವಾಮಿ, ಈ ಪೇಂಟರು, ಗಾರಿಗೆ ಕೆಲಸನೋ, ಡ್ರೈವರ್, ಯಾವುದಾದ್ರೂ ಕೂಡ ಹೊಟ್ಟೆಗೆ ಅನ್ನನೇ ತಿನ್ನೋದು ಸ್ವಾಮಿ. ದುಡಿದ್ಕೊಂಡು ತಿನ್ನೋರಿಗೆ ಯಾವುದಾದ್ರೇನು ಕದ್ಕೊಂಡು ತಿನ್ನಬಾರ್ದು ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ನಾನು ಹೇಳೋದಿಷ್ಟೇ, ಇರುವಷ್ಟು ದಿನ ಖುಷಿಯಾಗಿರೋಣ. ಕೊನೆಗೆ ಹೇಳೋದಿಷ್ಟೇ, ಜವರಾಯ ಬಂದು ಮನೆ ಕದ ತಟ್ಟಿದಾಗ ನಾವೆಲ್ಲರೂ ನಮ್ಮ ಋಣ ಮುಗಿಸಿ ಹೊರಡಲೇಬೇಕು. 3 ದಿನದ ಈ ಬಾಳಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸೋಣ. 4 ಜನ ನಮ್ಮ ಶವವನ್ನು ಹೆಗಲ ಮೇಲೆರಿಸಿಕೊಂಡಾಗ ಎಂತಹ ಮಹಾನುಭಾವನನ್ನು ಕಳೆದುಕೊಂಡ್ವಿ ಅನ್ನೋ ಭಾವನೆ ಬರಬೇಕು. ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಮಾನವರಾಗಿ ಹುಟ್ಟಿದ್ದೇವೆ, ಮಾನವರಾಗಿ ಬದುಕೋಣ, ಮಾನವರಾಗಿ ಸಾಯೋಣ. ಇರೋದು ಒಂದೇ ಜೀವನ ರೀ. ಖುಷಿಯಾಗಿರಿ, ನಗ್ನಗ್ತಾಯಿರಿ. ನಿಮ್ಮ ಬಗ್ಗೆ ಯಾರೋ ಮಾತಾಡೋರ ಬಗ್ಗೆ ತಲೆ ಕೆಳ್ಕೊಂತ ಕೂತ್ಕೊಂಡಿದ್ರೆ ನಾನು ಇಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಏನಂತೀರ? ಇಂಥ 1000 ಕಂಟೆಂಟ್ಗಳು, 1000 ವೀಡಿಯೋಗಳು ಮಾತಾಡೋ ನನ್ನ ಬಗ್ಗೆನೇ ಮಾತಾಡ್ತಾರೆ ಅಂದಮೇಲೆ ನಾನು ಅದು ಯಾವುದನ್ನು ತಲೆಯಲ್ಲಿ ಇಟ್ಕೊಂಡೆ ನಿಮಗೆ ಸ್ಫೂರ್ತಿದಾಯಕ ಮಾತುಗಳು, ಅದರ ಅರ್ಥ ಇಷ್ಟೇ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬ್ತಾ ಇದ್ದೀನಿ. ನನ್ನ ಮಾತುಗಳಿಂದ ಬದುಕು ಕಟ್ಕೊಳ್ಳಿ, ಒಳ್ಳೆಯದಾಗಲಿ. ಮತ್ತೆ ಸಿಗ್ತೇನೆ. ಸಾಧ್ಯವಾದರೆ ವೀಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ. ಬಹುಶಃ ಈ ವಿಡಿಯೋ ನೋಡಿದ ಮೇಲೆ ವಾಟ್ಸಪ್ ಸ್ಟೇಟಸ್ ಹಾಕಿಲ್ಲ ಅಂದರೆ ಸರಿ ಇರಲ್ಲ ಅನಿಸುತ್ತೆ. ಸ್ಟೇಟಸ್ ಹಾಕಿ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.